ಆತ್ಮೀಯ ಸಮಸ್ತ ಕನ್ನಡ ನಾಡಿನ ನಮ್ಮೆಲ್ಲರ ಮಹಾಜನತೆಗೆ ನಮಸ್ಕಾರ. ಗೆಲುವೇ ನಮ್ಮ ಗುರು ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಂದು ಎಲ್ಲರಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ. ಈಗಿರುವಂಥ ವಿಶೇಷ ಮಾಹಿತಿ ಏನೆಂದರೆ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ, ಗದಗ, ಹಾವೇರಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪಡಿತರ ಚೀಟಿದಾರರು ತಮಗೆ ಸಂಬಂಧಪಟ್ಟಿರುವಂಥ ನ್ಯಾಯಬೆಲೆ ಅಂಗಡಿಗಳಲ್ಲಿ ತಪ್ಪದೇ ಈ KYCಯನ್ನು ಮಾಡಿಕೊಳ್ಬೇಕು. ಏಕೆಂದರೆ ಪಡಿತರ ಚೀಟಿಯಲ್ಲಿರ್ತಕ್ಕಂಥ ಸದಸ್ಯರು KYCಯನ್ನು ಮಾಡ್ಕೊಳ್ಳದೇ ಇದ್ದರೆ ಪಡಿತರ ಚೀಟಿಯಲ್ಲಿರ್ತಕ್ಕಂಥ ಸದಸ್ಯರ ಮುಂದೆ ಬರ್ತಕ್ಕಂಥ ಯಾವುದೇ ಆ ಸದಸ್ಯರಿಗೆ ಬಯೋಮೆಟ್ರಿಕ್ ಸೇವೆಗಳನ್ನು ಲಭ್ಯವಾಗದೇ ಇರಬಹುದು. ಏಕೆಂದರೆ ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ 23,026 ಸದಸ್ಯರ KYCಗಳು ಸರಿಯಾಗಿ ಇಲ್ಲದೇ ಇರುವುದರಿಂದ 2025ರ ಏಪ್ರಿಲ್ 30ರ ಒಳಗಾಗಿ ತಪ್ಪದೆ ತಮಗೆ ಸಂಬಂಧಿಸಿರತಕ್ಕಂಥ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡುವುದರ ಮುಖಾಂತರ ತಪ್ಪದೆ KYCಯನ್ನು ಮಾಡಿಕೊಳ್ಳಬೇಕು. ಆಧಾರ್ ಕಾರ್ಡ್ ಆಧಾರಿತವಾಗಿ ಬಯೋಮೆಟ್ರಿಕ್ ಮುಖಾಂತರ ಈ KYCಯನ್ನು ಮಾಡ್ಕೋಬೇಕು. ಈ KYCಯನ್ನು ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ. ಅಕಸ್ಮಾತಾಗಿ ಈ KYC ಪ್ರಕ್ರಿಯೆಯನ್ನು ಯಾವುದೇ ರೀತಿಯಾಗಿ ಕೈಗೊಳ್ಳದೇ ಇದ್ದರೆ ಪಡಿತರ ಚೀಟಿಯಲ್ಲಿ ಇರತಕ್ಕಂಥ ಹೆಸರುಗಳನ್ನು ತೆಗೆದು ಹಾಕುವಂಥ ಸಾಧ್ಯತೆಗಳಿರ್ತಾವ. ಹೀಗಾಗಿ ಎಲ್ಲರೂ ತಪ್ಪದೆ ಈ KYCಯನ್ನು ಮಾಡ್ಕೋಬೇಕೆಂದು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಲಾಗಿದೆ. ಇದಿಷ್ಟು ಈ ಹೊತ್ತಿನ ಮಾಹಿತಿ, ಸಾರ್ವಜನಿಕರ ಮಾಹಿತಿ ಆಗಿರುವುದರಿಂದ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ.